ನಮ್ಮ ಹೆಸರು ಪ್ರೇಮ ಅಂತ. ನಾವಿಲ್ಲಿ ಬೆಂಗಳೂರಿಗೆ ಮದುವೆಗೆ ಅಂತ ಬಂದಿದ್ದು. ಅದಕ್ಕೆ ವಿಧಾನಸೌಧದಲ್ಲಿ ಇದನ್ನ ಲೈಟಿಂಗ್ಸ್ ನೋಡಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ನಾವು ಹಳ್ಳಿಯಿಂದ ಬಂದಿರೋದು, ಹಾಸನ ಬೇಲೂರು. ಹಳೆಬೀಡು. ಇಮ್ಮಡಿ ಶಾಸನ ಅದೆಲ್ಲ ಗೊತ್ತಿಲ್ಲ ನಮಗೆ. ಬೇಲೂರಲ್ಲಿ ಇದ್ದೀವಿ, ಅದೆಲ್ಲ ಗೊತ್ತಿಲ್ಲ. ಆದರೆ ಕನ್ನಡ ಅಂದರೆ ಕನ್ನಡಕ್ಕೆ ಎಲ್ಲರೂ ಮರ್ಯಾದೆ ಕೊಡಬೇಕು. ಹೊರಗಡೆ ಮರ್ಯಾದೆನೇ ಕೊಡಲ್ಲ ದೇವಸ್ಥಾನಗಳಲ್ಲೆಲ್ಲ. ತುಂಬ ದುಡ್ಡಿಗೋಸ್ಕರನೇ ಕಾಯ್ತಾ ಇರ್ತಾರೆ. ಎಲ್ಲೂ ಕೊಡಿ, ನಮಗೆ ಕನ್ನಡದವರಿಗೆ ಮರ್ಯಾದೆನೇ ಇಲ್ಲ ಎಲ್ಲೂ. ಅದಕ್ಕೋಸ್ಕರ ಎಲ್ಲ ಕಡೆ ಕನ್ನಡಕ್ಕೋಸ್ಕರ ತುಂಬ ಜನ ಹೋರಾಡ್ತಾರೆ. ಮತ್ತು ಬೇರೆ ಕಡೆ ಹೋದರೆ ಅದನ್ನೆಲ್ಲ ಬಿಟ್ಟಾಕ್ತಾರೆ. ಇಲ್ಲೇ ಮಾತಾಡೋದೇ ಬೇರೆ, ಅಲ್ಲೇ ಹೇಳೋದೇ ಬೇರೆ ಅವರು. ಅದಕ್ಕೋಸ್ಕರ ಎಲ್ಲೋದ್ರೂ ಕನ್ನಡದವ್ರಿಗೆ ಸ್ವಲ್ಪ ಮರ್ಯಾದೆ ಕೊಡಬೇಕು. ಅದಕ್ಕೋಸ್ಕರ ನಾನು ಕೇಳೋದು ಒಂದೇ, ಕನ್ನಡಕ್ಕೆ ಎಲ್ಲೋದ್ರೂ ಕನ್ನಡ ಮಾತಾಡೋರಿಗೆ ಸ್ವಲ್ಪ ಮರ್ಯಾದೆ ಕೊಡಿ. ಕನ್ನಡದವ್ರು ಎಷ್ಟು ಮರ್ಯಾದೆ ಕೊಡ್ತಾರೆ ಇಲ್ಲಿಗೆ ಬಂದವರಿಗೆ, ಅಷ್ಟೇ ಮರ್ಯಾದೆನ ಹೊರಗಡೆ ಹೋದ ಜನಗಳಿಗೂ ಕೊಡಬೇಕು. ಯಾರು ಕೂಡ ಮರ್ಯಾದೆನ ಕೊಡೋದೇ ಇಲ್ಲ ನೋಡಿ. ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು ಈ ಆಂಧ್ರಕ್ಕೆ ಹೋಗ್ರಿ, ತಮಿಳ್ನಾಡಿಗೆ ಹೋಗ್ರಿ, ಒಂದು ಅಡ್ರೆಸ್ಸು ಕೂಡ ಹೇಳಲ್ಲ ಅವರು. ಕನ್ನಡದವ್ರು ಕೇಳಿದ್ರೆ ಒಂದು ಅಡ್ರೆಸ್ಸು ಕೂಡ ಹೇಳಲ್ಲ ಅವರು. ಅದಕ್ಕೋಸ್ಕರ ನೀವು ಇಲ್ಲಿಗೆ ಬಂದರೆ ಅವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ನೋಡಿ. ಅಲ್ಲಿಗೆ ಹೋದರೆ ಒಂದು ಚೂರು ಮರ್ಯಾದೆ ಕೊಡಲ್ಲ. ನಮ್ಮ ಜನ ಬೇರೆ ಕಡೆ ಬಂದವರಿಗೆ ಅಡ್ರೆಸ್ ಅಲ್ಲ, ಊಟನೂ ಕೊಟ್ಟು ಕಳಿಸ್ತಾರೆ. ಅಲ್ಲಿ ಏನು ಕೊಡಲ್ಲ. ತೆಟ್ಟೆಲಿ ಕೈ ತೊಳೆದ್ರೆ ಅವ್ರ ಮೇಲೆ ಚೆಲ್ತಾರೆ. ರಿಟರ್ನು ನಮ್ಮ ತೆಟ್ಟೆಲಿ ಕೈ ತೊಳೆದ್ರೆ ಅಲ್ಲಿ ಅಕಸ್ಮಾತ್ ನೀವು ಗೊತ್ತಿಲ್ದಲೆ ಅದನ್ನು ಅವ್ರು ಎಳ್ಕೊಳಂಗೆ ಮಾಡಿ ನಮ್ಮ ಮೇಲೆ ಚೆಲ್ತಾರೆ. ಅದನ್ನು ಎಂಜಲು ತೆಟ್ಟೆ ನಾವು ಆಂಧ್ರ ಸೈಡು ಮತ್ತು ತಮಿಳ್ನಾಡಲ್ಲೂ ಸೇಮ್ ಅದೇ ಥರ ಮಾಡ್ತಾರೆ. ನೀವು ಬೇಕಾದ್ರೆ ಹೋದ್ರೆ ನೋಡಿ, ಬೇಕಾದ್ರೆ ಹೋದಾಗ ಗೊತ್ತಾಗುತ್ತೆ. ಚೆನ್ನಾಗಿದೆ. ಅರ್ಧ ಹಾಕಿಲ್ಲ. ನಮಗ್ ಗೊತ್ತಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಅರ್ಧ ಹಾಕಿದಾರೆ ಏನೋ ಗೊತ್ತಿಲ್ಲ, ಇರೋದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಹೌದಾ? ಅದೇ ಕರೆಂಟ್ ಫುಲ್ ಅಂದ್ರೆ ಇಲ್ಲಿ ಕರೆಂಟ್ ಜಾಸ್ತಿ ಬರುತ್ತೆ. ಇಷ್ಟೇ ಏನೋ ತೋರ್ಸ್ಕೋಗೋಣ ಅಂತ ನಮ್ಮ ಮಕ್ಳಿಗೆ ಅಂತ ಕರ್ಕೊಂಡು ಬಂದಿದ್ದೀವಿ. ನಮ್ಮ ಹೆಸರು ಪ್ರೇಮ ಅಂತ. ನಾವಿಲ್ಲಿ ಬೆಂಗಳೂರಿಗೆ ಮದುವೆಗೆ ಅಂತ ಬಂದಿದ್ದು. ಅದಕ್ಕೆ ವಿಧಾನಸೌಧದಲ್ಲಿ ಇದನ್ನ ಲೈಟಿಂಗ್ಸ್ ನೋಡಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ನಾವು ಹಳ್ಳಿಯಿಂದ ಬಂದಿರೋದು, ಹಾಸನ ಬೇಲೂರು. ಹಳೆಬೀಡು. ಇಮ್ಮಡಿ ಶಾಸನ ಅದೆಲ್ಲ ಗೊತ್ತಿಲ್ಲ ನಮಗೆ. ಬೇಲೂರಲ್ಲಿ ಇದ್ದೀವಿ, ಅದೆಲ್ಲ ಗೊತ್ತಿಲ್ಲ. ಆದರೆ ಕನ್ನಡ ಅಂದರೆ ಕನ್ನಡಕ್ಕೆ ಎಲ್ಲರೂ ಮರ್ಯಾದೆ ಕೊಡಬೇಕು. ಹೊರಗಡೆ ಮರ್ಯಾದೆನೇ ಕೊಡಲ್ಲ ದೇವಸ್ಥಾನಗಳಲ್ಲೆಲ್ಲ. ತುಂಬ ದುಡ್ಡಿಗೋಸ್ಕರನೇ ಕಾಯ್ತಾ ಇರ್ತಾರೆ. ಎಲ್ಲೂ ಕೊಡಿ, ನಮಗೆ ಕನ್ನಡದವರಿಗೆ ಮರ್ಯಾದೆನೇ ಇಲ್ಲ ಎಲ್ಲೂ. ಅದಕ್ಕೋಸ್ಕರ ಎಲ್ಲ ಕಡೆ ಕನ್ನಡಕ್ಕೋಸ್ಕರ ತುಂಬ ಜನ ಹೋರಾಡ್ತಾರೆ. ಮತ್ತು ಬೇರೆ ಕಡೆ ಹೋದರೆ ಅದನ್ನೆಲ್ಲ ಬಿಟ್ಟಾಕ್ತಾರೆ. ಇಲ್ಲೇ ಮಾತಾಡೋದೇ ಬೇರೆ, ಅಲ್ಲೇ ಹೇಳೋದೇ ಬೇರೆ ಅವರು. ಅದಕ್ಕೋಸ್ಕರ ಎಲ್ಲೋದ್ರೂ ಕನ್ನಡದವ್ರಿಗೆ ಸ್ವಲ್ಪ ಮರ್ಯಾದೆ ಕೊಡಬೇಕು. ಅದಕ್ಕೋಸ್ಕರ ನಾನು ಕೇಳೋದು ಒಂದೇ, ಕನ್ನಡಕ್ಕೆ ಎಲ್ಲೋದ್ರೂ ಕನ್ನಡ ಮಾತಾಡೋರಿಗೆ ಸ್ವಲ್ಪ ಮರ್ಯಾದೆ ಕೊಡಿ. ಕನ್ನಡದವ್ರು ಎಷ್ಟು ಮರ್ಯಾದೆ ಕೊಡ್ತಾರೆ ಇಲ್ಲಿಗೆ ಬಂದವರಿಗೆ, ಅಷ್ಟೇ ಮರ್ಯಾದೆನ ಹೊರಗಡೆ ಹೋದ ಜನಗಳಿಗೂ ಕೊಡಬೇಕು. ಯಾರು ಕೂಡ ಮರ್ಯಾದೆನ ಕೊಡೋದೇ ಇಲ್ಲ ನೋಡಿ. ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು ಈ ಆಂಧ್ರಕ್ಕೆ ಹೋಗ್ರಿ, ತಮಿಳ್ನಾಡಿಗೆ ಹೋಗ್ರಿ, ಒಂದು ಅಡ್ರೆಸ್ಸು ಕೂಡ ಹೇಳಲ್ಲ ಅವರು. ಕನ್ನಡದವ್ರು ಕೇಳಿದ್ರೆ ಒಂದು ಅಡ್ರೆಸ್ಸು ಕೂಡ ಹೇಳಲ್ಲ ಅವರು. ಅದಕ್ಕೋಸ್ಕರ ನೀವು ಇಲ್ಲಿಗೆ ಬಂದರೆ ಅವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ನೋಡಿ. ಅಲ್ಲಿಗೆ ಹೋದರೆ ಒಂದು ಚೂರು ಮರ್ಯಾದೆ ಕೊಡಲ್ಲ. ನಮ್ಮ ಜನ ಬೇರೆ ಕಡೆ ಬಂದವರಿಗೆ ಅಡ್ರೆಸ್ ಅಲ್ಲ, ಊಟನೂ ಕೊಟ್ಟು ಕಳಿಸ್ತಾರೆ. ಅಲ್ಲಿ ಏನು ಕೊಡಲ್ಲ. ತೆಟ್ಟೆಲಿ ಕೈ ತೊಳೆದ್ರೆ ಅವ್ರ ಮೇಲೆ ಚೆಲ್ತಾರೆ. ರಿಟರ್ನು ನಮ್ಮ ತೆಟ್ಟೆಲಿ ಕೈ ತೊಳೆದ್ರೆ ಅಲ್ಲಿ ಅಕಸ್ಮಾತ್ ನೀವು ಗೊತ್ತಿಲ್ದಲೆ ಅದನ್ನು ಅವ್ರು ಎಳ್ಕೊಳಂಗೆ ಮಾಡಿ ನಮ್ಮ ಮೇಲೆ ಚೆಲ್ತಾರೆ. ಅದನ್ನು ಎಂಜಲು ತೆಟ್ಟೆ ನಾವು ಆಂಧ್ರ ಸೈಡು ಮತ್ತು ತಮಿಳ್ನಾಡಲ್ಲೂ ಸೇಮ್ ಅದೇ ಥರ ಮಾಡ್ತಾರೆ. ನೀವು ಬೇಕಾದ್ರೆ ಹೋದ್ರೆ ನೋಡಿ, ಬೇಕಾದ್ರೆ ಹೋದಾಗ ಗೊತ್ತಾಗುತ್ತೆ. ಚೆನ್ನಾಗಿದೆ. ಅರ್ಧ ಹಾಕಿಲ್ಲ. ನಮಗ್ ಗೊತ್ತಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಅರ್ಧ ಹಾಕಿದಾರೆ ಏನೋ ಗೊತ್ತಿಲ್ಲ, ಇರೋದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಹೌದಾ? ಅದೇ ಕರೆಂಟ್ ಫುಲ್ ಅಂದ್ರೆ ಇಲ್ಲಿ ಕರೆಂಟ್ ಜಾಸ್ತಿ ಬರುತ್ತೆ. ಇಷ್ಟೇ ಏನೋ ತೋರ್ಸ್ಕೋಗೋಣ ಅಂತ ನಮ್ಮ ಮಕ್ಳಿಗೆ ಅಂತ ಕರ್ಕೊಂಡು ಬಂದಿದ್ದೀವಿ. ನಮ್ಮ ಹೆಸರು ಪ್ರೇಮ ಅಂತ. ನಾವಿಲ್ಲಿ ಬೆಂಗಳೂರಿಗೆ ಮದುವೆಗೆ ಅಂತ ಬಂದಿದ್ದು. ಅದಕ್ಕೆ ವಿಧಾನಸೌಧದಲ್ಲಿ ಇದನ್ನ ಲೈಟಿಂಗ್ಸ್ ನೋಡಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ನಾವು ಹಳ್ಳಿಯಿಂದ ಬಂದಿರೋದು, ಹಾಸನ ಬೇಲೂರು. ಹಳೆಬೀಡು. ಇಮ್ಮಡಿ ಶಾಸನ ಅದೆಲ್ಲ ಗೊತ್ತಿಲ್ಲ ನಮಗೆ. ಬೇಲೂರಲ್ಲಿ ಇದ್ದೀವಿ, ಅದೆಲ್ಲ ಗೊತ್ತಿಲ್ಲ. ಆದರೆ ಕನ್ನಡ ಅಂದರೆ ಕನ್ನಡಕ್ಕೆ ಎಲ್ಲರೂ ಮರ್ಯಾದೆ ಕೊಡಬೇಕು. ಹೊರಗಡೆ ಮರ್ಯಾದೆನೇ ಕೊಡಲ್ಲ ದೇವಸ್ಥಾನಗಳಲ್ಲೆಲ್ಲ. ತುಂಬ ದುಡ್ಡಿಗೋಸ್ಕರನೇ ಕಾಯ್ತಾ ಇರ್ತಾರೆ. ಎಲ್ಲೂ ಕೊಡಿ, ನಮಗೆ ಕನ್ನಡದವರಿಗೆ ಮರ್ಯಾದೆನೇ ಇಲ್ಲ ಎಲ್ಲೂ. ಅದಕ್ಕೋಸ್ಕರ ಎಲ್ಲ ಕಡೆ ಕನ್ನಡಕ್ಕೋಸ್ಕರ ತುಂಬ ಜನ ಹೋರಾಡ್ತಾರೆ. ಮತ್ತು ಬೇರೆ ಕಡೆ ಹೋದರೆ ಅದನ್ನೆಲ್ಲ ಬಿಟ್ಟಾಕ್ತಾರೆ.
ಇಲ್ಲೇ ಮಾತಾಡೋದೇ ಬೇರೆ, ಅಲ್ಲೇ ಹೇಳೋದೇ ಬೇರೆ ಅವರು. ಅದಕ್ಕೋಸ್ಕರ ಎಲ್ಲೋದ್ರೂ ಕನ್ನಡದವ್ರಿಗೆ ಸ್ವಲ್ಪ ಮರ್ಯಾದೆ ಕೊಡಬೇಕು. ಅದಕ್ಕೋಸ್ಕರ ನಾನು ಕೇಳೋದು ಒಂದೇ, ಕನ್ನಡಕ್ಕೆ ಎಲ್ಲೋದ್ರೂ ಕನ್ನಡ ಮಾತಾಡೋರಿಗೆ ಸ್ವಲ್ಪ ಮರ್ಯಾದೆ ಕೊಡಿ. ಕನ್ನಡದವ್ರು ಎಷ್ಟು ಮರ್ಯಾದೆ ಕೊಡ್ತಾರೆ ಇಲ್ಲಿಗೆ ಬಂದವರಿಗೆ, ಅಷ್ಟೇ ಮರ್ಯಾದಿನ ಹೊರಗಡೆ ಹೋದ ಜನಗಳಿಗೂ ಕೊಡಬೇಕು. ಯಾರು ಕೂಡ ಮರ್ಯಾದಿನ ಕೊಡೋದೇ ಇಲ್ಲ ನೋಡಿ. ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು ಈ ಆಂಧ್ರಕ್ಕೆ ಹೋಗ್ರಿ, ತಮಿಳ್ನಾಡಿಗೆ ಹೋಗ್ರಿ, ಒಂದು ಅಡ್ರೆಸ್ಸು ಕೂಡ ಹೇಳಲ್ಲ ಅವರು. ಕನ್ನಡದವ್ರು ಕೇಳಿದ್ರೆ ಒಂದು ಅಡ್ರೆಸ್ಸು ಕೂಡ ಹೇಳಲ್ಲ ಅವರು. ಅದಕ್ಕೋಸ್ಕರ ನೀವು ಇಲ್ಲಿಗೆ ಬಂದರೆ ಅವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ನೋಡಿ. ಅಲ್ಲಿಗೆ ಹೋದರೆ ಒಂಚೂರು ಮರ್ಯಾದೆ ಕೊಡಲ್ಲ. ನಮ್ಮ ಜನ ಬೇರೆ ಕಡೆ ಬಂದವರಿಗೆ ಅಡ್ರೆಸ್ ಅಲ್ಲ, ಊಟನೂ ಕೊಟ್ಟು ಕಳಿಸ್ತಾರೆ. ಅಲ್ಲಿ ಏನು ಕೊಡಲ್ಲ. ತೆಟ್ಟೆಲಿ ಕೈ ತೊಳೆದ್ರೆ ಅವ್ರ ಮೇಲೆ ಚೆಲ್ತಾರೆ. ರಿಟರ್ನು ನಮ್ಮ ತೆಟ್ಟೆಲಿ ಕೈ ತೊಳೆದ್ರೆ ಅಲ್ಲಿ ಅಕಸ್ಮಾತ್ ನೀವು ಗೊತ್ತಿಲ್ದಲೆ ಅದನ್ನು ಅವ್ರು ಎಳ್ಕೊಳಂಗೆ ಮಾಡಿ ನಮ್ಮ ಮೇಲೆ ಚೆಲ್ತಾರೆ. ಅದನ್ನು ಎಂಜಲು ತೆಟ್ಟೆ ನಾವು ಆಂಧ್ರ ಸೈಡು ಮತ್ತು ತಮಿಳ್ನಾಡಲ್ಲೂ ಸೇಮ್ ಅದೇ ಥರ ಮಾಡ್ತಾರೆ. ನೀವು ಬೇಕಾದ್ರೆ ಹೋದ್ರೆ ನೋಡಿ, ಬೇಕಾದ್ರೆ ಹೋದಾಗ ಗೊತ್ತಾಗುತ್ತೆ. ಚೆನ್ನಾಗಿದೆ. ಅರ್ಧ ಹಾಕಿಲ್ಲ. ನಮಗ್ ಗೊತ್ತಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಅರ್ಧ ಹಾಕಿದಾರೆ ಏನೋ ಗೊತ್ತಿಲ್ಲ, ಇರೋದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಹೌದಾ? ಅದೇ ಕರೆಂಟ್ ಫುಲ್ ಅಂದ್ರೆ ಇಲ್ಲಿ ಕರೆಂಟ್ ಜಾಸ್ತಿ ಬರುತ್ತೆ. ಇಷ್ಟೇ ಏನೋ ತೋರ್ಸ್ಕೋಗೋಣ ಅಂತ ನಮ್ಮ ಮಕ್ಳಿಗೆ ಅಂತ ಕರ್ಕೊಂಡು ಬಂದಿದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.